ನಿವಾಸಿಗಳ ಪ್ರತಿಭಟನೆ. ಅರಸೀಕೆರೆ ನಗರದ 9 ಮತ್ತು 10ನೇ ವಾರ್ಡ್ಗಳ ಕೆಲವು ಸ್ಥಳಗಳಲ್ಲಿ ಒಳಚರಂಡಿ ಸಮರ್ಪಕವಿಲ್ಲದೆ ನಿವಾಸಿಗಳು ಕಲುಷಿತ ವಾತಾವರಣದಲ್ಲಿ ಬದುಕುವಂತಾಗಿದೆ ಎಂದು ಆರೋಪಿಸಿ ವಾರ್ಡ್ನ ನಿವಾಸಿಗಳು ನಗರಸಭೆ ಕಚೇರಿ ಎದುರು ಗುರುವಾರ ಧರಣಿ ನಡೆಸಿದರು. ಪೌರಾಯುಕ್ತ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದ ಬಿಜೆಪಿ ಮುಖಂಡ ಹಾಗೂ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮೀನಾಕ್ಷಿ ಚಂದ್ರು ಮಾತನಾಡಿ, ಮಲ್ಲೇಶ್ವರ ಮತ್ತು ಕಾಳನಕೊಪ್ಪಲು ಕೆಲವು ಬಡಾವಣೆಗಳಲ್ಲಿ ಒಳಚರಂಡಿ ಸಮರ್ಪಕವಾಗಿದ್ದರೂ ಇನ್ನುಳಿದ ಭಾಗದಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ಆಗಿರುವ ಪರಿಣಾಮ ನಿವಾಸಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಭಯದ ವಾತಾವರಣದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ಸಮಸ್ಯೆ ಸರಿಪಡಿಸಲು 2 ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದ್ದಾರೆ. 9 ಮತ್ತು 10ನೇ ವಾರ್ಡ್ಗಳ ಸಾರ್ವಜನಿಕರು ಅರಸೀಕೆರೆ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಆದರೆ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಪಕ್ಷಾತೀತವಾಗಿ ಸ್ಥಳೀಯ ನಿವಾಸಿಗಳೊಂದಿಗೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು. ಪೌರಾಯುಕ್ತ ಕೃಷ್ಣಮೂರ್ತಿ ಮಾತನಾಡಿ, ನಗರಸಭೆ ಮಾಜಿ ಸದಸ್ಯ ಈಶ್ವರಪ್ಪ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಲಾಗಿದ್ದು, ಸ್ಥಳ ಪರಿಶೀಲಿಸಿ ಆದಷ್ಟು ಬೇಗ ಸಮಸ್ಯೆ ಪರಿಹರಿಸುವುದಾಗಿ ಹೇಳಿದರು. ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ, 9 ಮತ್ತು 10ನೇ ವಾರ್ಡಿನ ಒಳಚರಂಡಿ ಮಾರ್ಗವು ಖಾಸಗಿ ಸ್ಥಳದಲ್ಲಿ ಸಾಗಿದ್ದು, ಖಾಸಗಿ ಸ್ಥಳದ ಮಾಲೀಕರ ಮನವೊಲಿಸಿ ಬಿಟ್ಟು ಹೋಗಿರುವ ಯುಜಿಡಿ ಸಂಪರ್ಕವನ್ನು ಮುಂದುವರಿಸಲಾಗುವುದು ಎಂದು ಹೇಳಿದರು. ನಗರಸಭೆ ಮಾಜಿ ಸದಸ್ಯ ಈಶ್ವರಪ್ಪ, ವಕೀಲ ವಿನಯ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಅವಿನಾಶ್ ನಾಯ್ಡು, ಪ್ರಧಾನ ಕಾರ್ಯದರ್ಶಿ ಮಂಜು ಕುಮಾರ್, ಸುನೀಲ್ ಶಾಸ್ತ್ರಿ, ರಾಮಪುರ ಮುಖಂಡರಾದ ತೇಜಸ್ ಯಾದಪುರ, ಮಹಲಿಂಗಪ್ಪ, ಪುಟ್ಟಣ್ಣ ರವಿಕುಮಾರ್, ಮೂರ್ತಿ ಪ್ರಶಾಂತ್, ಸುನಂದ, ಪ್ರೇಮ, ಶುಭ ಭಾಗವಹಿಸಿದರು. ಸುಮಾರು ಯುಜಿಡಿ ಅವರು ಸಹ ಆ ಇಂಜಿನಿಯರ್ ಸಮೇತ ಪಾರ್ಟಿ ಕರ್ಕೊಂಡು ಹೋಗಿ ಅದಕ್ಕೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತ ಒಂದು ಆಲೋಚನೆ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಅದು ಖಾಸಗಿ ಜಾಗ ಬರ್ತಾ ಇದೆ. ಆ ಖಾಸಗಿ ಜಾಗದೊಳಗೆ ಲೈನ್ ಹಾಕಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಆ ಲ್ಯಾಂಡ್ನ ನಾವು ಏನು ಪರ್ಚೇಸ್ ಮಾಡೋದು ಇಲ್ಲಾಂದರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಆ ಥರ ಕ್ರಮಗಳನ್ನ ತಗೋಬೇಕು. ಆ ಕ್ರಮಗಳ ತಗೊಳ್ಳೋಕ್ಕೆ ಏನಂದರೆ ಅದು ಸ್ವಲ್ಪ ಟೈಮ್ ರಿಕ್ವೈರ್ಮೆಂಟ್ ಇದೆ. ಏನು ಆದಷ್ಟು ಜಲ್ದಿ ಈ ಕೆಲಸನ ನಾವು ಮಾಡ್ಕೊಡ್ತೀವಿ. ನಾವು ಆಲ್ರೆಡಿ ಆ ಸ್ಟಾರ್ಟ್ಗೆ ಹೋಗ್ಕೊಂಡಿರೋದ್ರಿಂದ ಸಮಸ್ಯೆ ನಮಗೆ ಗೊತ್ತಿದೆ. ಜಲ್ದಿ ಸರ್ ಟೈಮ್ ಲಿಮಿಟ್ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಹೇಳಿ ಕೇಳಿ 3 ವರ್ಷ ಆಗಿದ್ದ ಕೆಲಸನ ನಾನು 6 ತಿಂಗಳು ಮಾಡ್ಕೊಡ್ತೀನಿ, 3 ತಿಂಗಳು ಮಾಡ್ಕೊಡ್ತೀನಿ ಅಂತ ಇಲ್ಲಿ ಟೈಮ್ ಲಿಮಿಟ್ ಕೊಡೋಕ್ಕಾಗಲ್ಲ. ನಾನು ಆಕ್ಚುಲಿ ಈಶ್ವರ ಅವರು ನಾನು 2 ಸಲ ಆ ಸ್ಪಾಟಿಗೆ ಹೋಗಿ ಬಂದಿದ್ದೀವಿ. SLN ಯೋಗೇಶ್, KTV ನ್ಯೂಸ್, ಅರಸೀಕೆರೆ.